ಹಾಯ್ ಫ್ರೆಂಡ್ಸ್, ದಿನದ ಎಲ್ಲಾ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸೋ ಮಸ್ತ್ ಮಗ ಚಾನೆಲ್ನ ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಸ್ನೇಹಿತರೆ, ಭಾರತದ ಕನಸಿನ ಕೂಸು ಆಮ್ಕಾದಲ್ಲಿ ದೊಡ್ಡ ಬೆಳವಣಿಗೆಯಾಗಿದೆ. 5th ಜನರೇಷನ್ ವಿಮಾನ ಪಡೆಯುವ ನಿಟ್ಟಿನಲ್ಲಿ HALಗೆ ಗರಬಡಿಸೋ ವಿಚಾರ ಕೂಡ ಇದರಲ್ಲಿದೆ. ಮತ್ತೊಂದ್ ಕಡೆ ಕೊರಿಯನ್ ಗೇಮ್ನ ಅಬ್ಸೆಷನ್ಗೊಳಗಾಗಿ ಮಕ್ಕಳು ದುರಂತವನ್ನ ಮಾಡ್ಕೊಂಡಿದ್ದಾರೆ. ಅದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆಗೀಡಾಗ್ತಾ ಇದೆ. ಈ ನಡುವೆ ಪಾರ್ಲಿಮೆಂಟ್ನ ಹೊರಗಡೆ ರಾಹುಲ್ ಗಾಂಧಿ ತಮ್ಮ ಪಕ್ಷದ ಮಾಜಿ ಸದಸ್ಯ, ಇವಾಗ ಕೇಂದ್ರ ಮಂತ್ರಿ ಅಂತ ವ್ಯಕ್ತಿಗೆ ಬಳಸಿದ ಪದ ಚರ್ಚೆಗೀಡಾಗ್ತಾ ಇದೆ. ಮಣಿಪುರದಲ್ಲಿ ಹೊಸ ದೊಡ್ಡ ಬದಲಾವಣೆ ಆಗ್ತಾ ಇದೆ. ರಾಷ್ಟ್ರಪತಿ ಆಳ್ವಿಕೆ ಎಂಡ್ ಆಗಿ ಸಿಎಂ DCM ಪ್ರಮಾಣ ವಚನ ಎಲ್ಲ ಆಗಿದೆ. ಸೊ ಇವತ್ತಿನ ಫುಲ್ ನ್ಯೂಸ್ ಅಲ್ಲಿ ಸಾಕಷ್ಟು ಮಹತ್ವದ ವಿಚಾರಗಳಿವೆ. ಒನ್ ಬೈ ಒನ್ ನಾವೀಗ ನೋಡ್ತಾ ಹೋಗೋಣ. ಭಾರತದ ಮಹತ್ವಾಕಾಂಕ್ಷೆಯ 5ನೇ ತಲೆಮಾರಿನ ಯುದ್ಧ ವಿಮಾನ ಯೋಜನೆ ಅಡ್ವಾನ್ಸ್ಡ್ ಮಲ್ಟಿ ರೋಲ್ ಕಾಂಬ್ಯಾಟ್ ಏರ್ ಕ್ರಾಫ್ಟ್ ಪ್ರಾಜೆಕ್ಟ್ ಆಮ್ಕಾ, ಅದ್ರ ಬಗ್ಗೆ ಇಂಪಾರ್ಟೆಂಟ್ ಮಾಹಿತಿ. ಈ ಪ್ರಾಜೆಕ್ಟ್ ನ ಫೈಟರ್ ಜೆಟ್ ಮ್ಯಾನುಫ್ಯಾಕ್ಚರಿಂಗ್ ರೇಸ್ ನಿಂದ ಸರ್ಕಾರಿ ಸ್ವಾಮ್ಯದ ದಿಗ್ಗಜ ಕಂಪನಿ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಆಚೆ ಬಿದ್ದಿದೆ. ಬಹಳ ಸಂತೋಷದ ವಿಚಾರ. ಎಕನಾಮಿಕ್ಸ್ ಟೈಮ್ಸ್ ಇದನ್ನು ರಿಪೋರ್ಟ್ ಮಾಡಿದೆ. ಸದ್ಯ ಲಾಸನ್ ಅಂಡ್ ಟ್ಯೂಬ್ರೋ, ಟಾಟಾ ಅಡ್ವಾನ್ಸ್ ಸಿಸ್ಟಮ್ಸ್ ಮತ್ತು ಭಾರತ್ ಫೋರ್ಜ್ ಕಂಪನಿಗಳು ಶಾರ್ಟ್ ಲಿಸ್ಟ್ ಆಗಿವೆ. ಈ ಮೂಲಕ ಖಾಸಗಿ ಕಂಪನಿಗಳಿಗೆ ಮಣೆ ಹಾಕಲಾಗಿದೆ. ಇವರಿಗೆ ಅವ್ರ ಕೈಲಿರೋ ಟಾಸ್ಕ್ಗೆ ಟೈಮಿಗೆ ಕರೆಕ್ಟ್ ಆಗಿ ಫುಲ್ಫಿಲ್ ಮಾಡ್ತಿಲ್ಲ. ಇದರಲ್ಲಿ ಮಾಡ್ತಾರ ಅನ್ನೋ ಪ್ರಶ್ನೆ ಇತ್ತು HALನವರು. ಈಗ ರೇಸ್ ನಿಂದ ಹೊರಗೆ ಬಿದ್ದಿದ್ದಾರೆ ಅಂತ ಎಕನಾಮಿಕ್ ಟೈಮ್ಸ್ ರಿಪೋರ್ಟ್ ಮಾಡಿದೆ. ಒಟ್ಟು 7 ಕಂಪನಿಗಳು ಸುಮಾರು 15,000 ಕೋಟಿ ರೂಪಾಯಿ ಮೊತ್ತದ ಆಮ್ಕಾ ಪ್ರಾಜೆಕ್ಟ್ಗೆ ರೇಸ್ಗೆ ಬಂದಿದ್ವು, ಕಾಂಪೀಟ್ ಮಾಡಿದ್ವು. ಅದರಲ್ಲಿ ಬರೀ 3 ಕಂಪನಿಗಳನ್ನ ಶಾರ್ಟ್ ಲಿಸ್ಟ್ ಮಾಡಲಾಗಿದೆ. ಮುಂದಿನ 3 ತಿಂಗಳಲ್ಲಿ ಈ 3 ಕಂಪನಿಗಳ ಪೈಕಿ ಒಂದು ಕಂಪನಿಯನ್ನ ಫೈನಲ್ ಮಾಡಲಾಗುತ್ತೆ. ಫೈಟರ್ ಜೆಟ್ ಪ್ರೋಟೋಟೈಪ್ ಗಳ ಕಮರ್ಷಿಯಲ್ ಪ್ರಪೋಸಲ್ ರಿಪೋರ್ಟ್ ಅನ್ನ ಸಬ್ಮಿಟ್ ಮಾಡಿದ ಬಳಿಕ ಒಂದು ಕಂಪನಿಯನ್ನ ಫೈನಲಿ ಆಯ್ಕೆ ಮಾಡಲಾಗುತ್ತೆ. ಫೈನಲ್ ಆಗಿ ಸೆಲೆಕ್ಟ್ ಆದ ಕಂಪನಿ ಆಮ್ಕಾ ಪ್ರಾಜೆಕ್ಟ್ ಗಳ 5 ಪ್ರೋಟೋಟೈಪ್ ಗಳನ್ನ ಅಂದ್ರೆ ಮಾದರಿಗಳನ್ನ ತಯಾರಿಸಬೇಕಾಗುತ್ತೆ. ಏರೋನಾಟಿಕಲ್ ಡೆವಲಪ್ಮೆಂಟ್ ಏಜೆನ್ಸಿಯೊಂದಿಗೆ ಸೇರಿ ಪ್ರೋಟೋಟೈಪ್ ಗಳನ್ನ ನಿರ್ಮಾಣ ಮಾಡಬೇಕಾಗುತ್ತೆ. ಸದ್ಯ ಈ ಪ್ರಾಜೆಕ್ಟ್ ರೇಸ್ ನಿಂದ HAL ಯಾಕೆ ಹೊರಬಿತ್ತು ಅನ್ನೋದು ಕ್ಲಾರಿಟಿ ಕೊಟ್ಟಿಲ್ಲ. ಆದ್ರೆ ಸದ್ಯದ ರಿಪೋರ್ಟ್ಸ್ ಪ್ರಕಾರ HAL ಏನ್ ಹೇಳ್ತಿದೆ ಅಂದ್ರೆ, ಇದುವರೆಗೂ DRDOದಿಂದ ನಮಗೆ ಯಾವುದೇ ಅಫಿಷಿಯಲ್ ಕಮ್ಯುನಿಕೇಶನ್ ಬಂದಿಲ್ಲ ಅಂತ ಮಾಧ್ಯಮ ವರದಿಗಳನ್ನು ಉಲ್ಲೇಖಿಸಿ ನಾವು ಪ್ರತಿಕ್ರಿಯೆ ಕೊಡಲ್ಲ ಅಂತ ಹೇಳ್ತಿದ್ದಾರೆ HALನವರು. ಈ ಪ್ರಾಜೆಕ್ಟ್ಗೆ ಸರ್ಕಾರ ಕಂಪನಿಗಳ ಟೆಕ್ನಿಕಲ್ ಎಕ್ಸ್ಪರ್ಟೀಸ್, ಮ್ಯಾನುಫ್ಯಾಕ್ಚರಿಂಗ್ ಕೇಪಬಿಲಿಟಿ, ಆರ್ಡರ್ ಬುಕ್ ಮತ್ತು ಅಂದ್ರೆ ಆಲ್ರೆಡಿ ಇರೋ ಆರ್ಡರ್ ಬುಕ್ ನಲ್ಲಿ ಎಷ್ಟು ಬೇಗ ಇವರು ಕೊಡ್ತಾ ಇದ್ದಾರೆ ಅದನ್ನ ನೋಡಿಕೊಂಡು ಫಿನಾನ್ಷಿಯಲ್ ಸ್ಟ್ರೆಂತ್ ನೋಡಿಕೊಂಡು ಶಾರ್ಟ್ ಲಿಸ್ಟ್ ಮಾಡಿದೆ ಅನ್ನೋ ಮಾಹಿತಿ ಬರ್ತಾ ಇದೆ. ಎಲ್ಲ ಬೆಳವಣಿಗೆಗಳ ಬೆನ್ನಲ್ಲೇ HAL ಷೇರುಗಳು ದಾಖಲೆ ಮಟ್ಟದಲ್ಲಿ ಬಿದ್ದು ಹೋಗಿವೆ. ಮಾರ್ಕೆಟ್ ಆರಂಭದಲ್ಲಿ ಸುಮಾರು 8.9% ಬಿದ್ದಿದ್ವು. ಮಾರ್ಕೆಟ್ ವಹಿವಾಟಿನ ಅಂತ್ಯಕ್ಕೆ ಸ್ವಲ್ಪ ಚತುರಿಸಿಕೊಂಡು 5.74% ಡೌನ್ ಆಗಿವೆ. ಪ್ರತಿ ಶೇರಿಗೆ 4,213 ರೂಪಾಯಿ ಆಸುಪಾಸಲ್ಲಿದೆ. ಈಗ ಶಾರ್ಟ್ ಲಿಸ್ಟ್ ಆಗಿರೋ ಸುದ್ದಿ ಹೊರಬಿದ್ದ ಬೆನ್ನಲ್ಲೇ L&T ಮತ್ತು ಭಾರತ್ ಫೋರ್ಜ್ ಷೇರುಗಳು ಏರಿಕೆ ಕಂಡಿವೆ. ಮಾರ್ಕೆಟ್ ವಹಿವಾಟಿನ ಅಂತ್ಯಕ್ಕೆ L&T ಷೇರುಗಳು 1%ಗೂ ಅಧಿಕ ಜಂಪ್ ಆದವು. ಭಾರತ್ ಫೋರ್ಜ್ ಷೇರುಗಳ ಬೆಲೆ 3.64%ಗೂ ಅಧಿಕ ಜಂಪ್ ಆಯಿತು. ಅತಿಯಾದ್ರೆ ಅಮೃತವು ವಿಷವಾಗುತ್ತೆ ಅನ್ನೋದು ಸುಳ್ಳಲ್ಲ. ಇದೀಗ ಕೊರಿಯನ್ ಗೇಮ್ ಅಬ್ಸೆಷನ್ಗೆ ಒಳಗಾಗಿ ಮಕ್ಕಳು ಪ್ರಾಣ ಕಳ್ಕೊಂಡಿರೋ ಘಟನೆ, ಅವರ ಜೀವನವನ್ನು ಅವರೇ ಮುಗಿಸ್ಕೊಂಡಿರೋ ಘಟನೆ ಉತ್ತರ ಪ್ರದೇಶದ ಗಾಜಿಯಾಬಾದ್ನಲ್ಲಿ ಆಗಿದೆ. ಭಾರಿ ಚರ್ಚೆಯಾಗ್ತಿದೆ ಜಗತ್ತಿನಾದ್ಯಂತ. ಒಂದೇ ಮನೆಯ 3 ಸಹೋದರಿಯರು ಕಟ್ಟಡದ 9ನೇ ಮಹಡಿಯಿಂದ ಜಿಗಿದು ಈ ತರ ಮಾಡ್ಕೊಂಡಿದ್ದಾರೆ. ಇವರ ಏಜ್ 12, 14 ಮತ್ತು 16. ವಿಶಿತಾ, ಪ್ರಾಚಿ ಮತ್ತು ಪಾಕಿ ಅಂತ ಗುರುತಿಸಲಾಗಿದೆ. ಫೆಬ್ರವರಿ 4 ಬೆಳಗಿನ ಜಾವ ಸುಮಾರು 2 ಗಂಟೆಗೆ ಈ ಕೆಲಸ ಮಾಡ್ಕೊಂಡಿದ್ದಾರೆ. ಪೋಷಕರಿಗೆ ಸಿಡಿಲು ಬಡ್ದಂಗಾಗಿದೆ. ಪೊಲೀಸರು ತನಿಖೆ ಶುರು ಮಾಡಿದ್ದು, ಮೊದಲಿಗೆ ಮಕ್ಕಳು ತಮ್ಮ ಪೋಷಕರಿಗೆ ಬರೆದಿಟ್ಟ 8 ಪುಟಗಳ ಪತ್ರ ಕೂಡ ಸಿಕ್ಕಿದೆ. ಅದರಲ್ಲಿ ನಮ್ಮ ಡೈರಿಯಲ್ಲಿ ಎಲ್ಲಾ ವಿಚಾರಗಳನ್ನ ಬರೆದಿಟ್ಟಿದ್ದೇವೆ, ಅದನ್ನ ದಯವಿಟ್ಟು ಓದಿ, ಅವೆಲ್ಲವೂ ಸತ್ಯ, ಸಾರಿ ಅಪ್ಪ, ನಮ್ಮನ್ನ ಕ್ಷಮಿಸ್ಬಿಡಿ ಅಂತ ಉಲ್ಲೇಖ ಮಾಡಿದ್ದಾರೆ. ಆರಂಭಿಕ ತನಿಖೆಯಲ್ಲಿ ಕೊರಿಯನ್ ಆನ್ಲೈನ್ ಗೇಮ್ಗೆ ಅಡಿಕ್ಟ್ ಆಗಿ ತರ ಮಾಡಿದ್ದಾರೆ ಅಂತ ಹೇಳಲಾಗ್ತಿದೆ. ಯಾಕಂದ್ರೆ ಮಕ್ಕಳು ಹಗಲು ರಾತ್ರಿ ಕೊರಿಯನ್ ಗೇಮ್ ನಲ್ಲಿ ಮುಳುಗಿ ಹೋಗ್ತಾ ಇದ್ರು. ಅದರಲ್ಲಿ ಕೆಲ ಟಾಸ್ಕ್ ಗಳನ್ನ ಮಾಡೋಕಿರುತ್ತೆ. ಯಾವಾಗ ನೋಡಿದ್ರು ಫೋನ್ ನಲ್ಲೇ ಇರ್ತಾ ಇದ್ರು. ಕಳೆದ 3 ವರ್ಷಗಳಿಂದ ಗೇಮ್ಗೆ ಅಡಿಕ್ಟ್ ಆಗಿದ್ರು. ಅದಕ್ಕೆ ಇತ್ತೀಚೆಗಷ್ಟೇ ನಾವು ಅದನ್ನ ಲಿಮಿಟ್ ಮಾಡಿದ್ವಿ ಅಂತ ಮಕ್ಕಳ ತಂದೆ ಹೇಳಿದ್ದಾರೆ. ಅಲ್ಲದೆ ಯಾವಾಗ ನೋಡಿದ್ರು ಕೊರಿಯಾಗ್ ಹೋಗಬೇಕು ಅಂತ ಹೇಳ್ತಿದ್ರು. ಕೊರಿಯಾವನ್ನ ಬಿಟ್ಕೊಡಕ್ಕಾಗಲ್ಲ, ಅದು ನಮ್ಮ ಜೀವನ, ನಮ್ಮನ್ನ ಕೊರಿಯಾದಿಂದ ದೂರ ಮಾಡಕ್ ಆಗಲ್ಲ ಅಂತ ಹೇಳ್ತಾ ಇದ್ರು. ಈ ಗೇಮ್ ನಲ್ಲಿ ಇಷ್ಟೆಲ್ಲ ಟಾಸ್ಕ್ ಇದೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ಪೊಲೀಸರು ಚೆಕ್ ಮಾಡಿ ಹೇಳಿದ ನಂತರ ನನಗೆ ಗೊತ್ತಾಗಿರೋದು. ಮೊದಲೇ ಗೊತ್ತಿದ್ರೆ ಆಡೋಕೆ ಬಿಡ್ತಾ ಇರಲಿಲ್ಲ ಅಂತ ಗೋಗರಿತಾ ಇದ್ದಾರೆ ಫಾದರ್. ಸೊ ಅದರ ಪ್ರಭಾವವೇ ಇರಬೇಕು ಅಂತ ಹೇಳಿ ಪೊಲೀಸರು ಈಗ ತನಿಖೆ ನಡೆಸ್ತಾ ಇದ್ದಾರೆ. ಪೊಲೀಸರೀಗ ಮಕ್ಕಳ ಫೋನ್, ಅವರ ಡಿಜಿಟಲ್ ಆಕ್ಟಿವಿಟಿ ಚೆಕ್ ಮಾಡ್ತಿದ್ದಾರೆ. ಈ ಘಟನೆ ಕುರಿತು ಪೊಲೀಸರು ಕೂಡ ಮಾತನಾಡಿದ್ದಾರೆ. ಮಕ್ಕಳು ಸಂಪೂರ್ಣವಾಗಿ ಕೊರಿಯನ್ ಕಲ್ಚರ್ ಪ್ರಭಾವಕ್ಕೊಳಗಾಗಿದ್ರು ಈ ಗೇಮ್ ನಿಂದಾಗಿ. ಎಷ್ಟರ ಮಟ್ಟಿಗೆ ಅಂದ್ರೆ ಅವರು ತಮ್ಮನ್ನು ತಾವು ಭಾರತೀಯರು ಅಂತಾನೂ ಅನ್ಕೊಳ್ತಾ ಇರಲಿಲ್ಲ. ತಾವು ಕೊರಿಯನ್ನರು ಅನ್ನೋ ಭಾವ ಅವರಲ್ಲಿತ್ತು. ತಮ್ಮನ್ನ ತಾವು ಕೊರಿಯನ್ ಪ್ರಿನ್ಸೆಸ್ಗಳು ಅಂತ ಅನ್ಕೊಳ್ತಾ ಇದ್ರು. ಸದ್ಯ ಮಕ್ಕಳು ಈ ಅಬ್ಸೆಷನ್ ನಿಂದಲೇ ಈ ತರ ಮಾಡ್ಕೊಂಡಿದ್ದಾರೆ ಅಂತ ಪೊಲೀಸರು ಅನುಮಾನ ವ್ಯಕ್ತಪಡಿಸಿದ್ದಾರೆ, ಬಟ್ ಕನ್ಫರ್ಮ್ ಮಾಡಿಲ್ಲ. ತನಿಖೆ ಮುಂದುವರೆದಿದೆ. ಈ ಮಕ್ಕಳು ಕೊರಿಯಾದ ಲವ್ ಗೇಮ್ ಆಡ್ತಾ ಇದ್ರು ಅನ್ನೋ ಮಾಹಿತಿ ಇದೆ. ಒಂಥರ ಕೊರಿಯನ್ ಸ್ಟೈಲ್ ರೊಮ್ಯಾಂಟಿಕ್ ಡೇಟಿಂಗ್ ಗೇಮ್. ಅಲ್ಲಿ ಕೊರಿಯನ್ ಮೇಲ್ ಮತ್ತು ಫಿಮೇಲ್ ಕ್ಯಾರೆಕ್ಟರ್ಸ್ ಇರ್ತವೆ, ವರ್ಚುವಲ್ ಪಾರ್ಟ್ನರ್ಸ್ ಇರ್ತಾರೆ.
ಆ ವರ್ಚುವಲ್ ಪಾರ್ಟ್ನರ್ಸ್ ಜೊತೆ ಇಂಟರಾಕ್ಟ್ ಮಾಡೋದಿರುತ್ತೆ. ಆಲ್ಮೋಸ್ಟ್ ಪ್ರೀತಿ, ಗೆಳತನ, ಈ ತರ ಎಮೋಷನಲ್ ಬಾಂಡಿಂಗ್ ಎಲ್ಲ ಆನ್ಲೈನ್ ಅಲ್ಲೇ ನಡೀತಿರುತ್ತೆ. ಆ ಕಾಲ್ಪನಿಕ ಕ್ಯಾರೆಕ್ಟರ್ಗಳೊಂದಿಗೆ ರೊಮ್ಯಾಂಟಿಕ್ ಕನ್ವರ್ಸೇಷನ್ ಕೂಡ ನಡೆಯುತ್ತೆ. ಕಾಲಕ್ರಮೇಣ ಅದೆಲ್ಲ ನಿಜ ಅನ್ನೋ ಫೀಲಿಂಗ್ ಇವರಿಗೆ ಮನಸ್ಸಿಗೆ ಸೇರ್ಕೊಂಡು ಸಂಬಂಧ ಕೂಡ ಬಿಲ್ಡ್ ಆಗುತ್ತೆ ಆ ಕಾಲ್ಪನಿಕ ಕ್ಯಾರೆಕ್ಟರ್ಗಳೊಂದಿಗೆ ರಿಯಲ್ ವ್ಯಕ್ತಿಗಳಿಗೆ. ಇದರಲ್ಲಿ ಟಾಸ್ಕ್ ಇರುತ್ತೆ. ಕೊರಿಯನ್ ಭಾಷೆ ಕಲಿಯೋದು, K-pop ಸಾಂಗ್ ಗಳನ್ನ ಹಾಡೋದು, ಅದನ್ನ ಕೇಳೋದು, ಕೊರಿಯನ್ ಡ್ರಾಮಾಗಳು ಎಲ್ಲ ಇದರಲ್ಲಿವೆ. ಹೊಸ ಕನ್ವರ್ಸೇಷನ್ ಲೆವೆಲ್ ಮತ್ತು ಸ್ಟೋರಿ ಲೈನ್ಸ್ ಅನ್ಲಾಕ್ ಮಾಡಬೇಕು ಅಂದ್ರೆ ಪ್ರತಿದಿನ ಇದರೊಂದಿಗೆ ಇಂಟರಾಕ್ಟ್ ಮಾಡಬೇಕು. ಆ ತರದ ಒಂದು ಕಾಲ್ಪನಿಕ ಲೋಕ, ಭ್ರಮಾಲೋಕ. ಆ ಭ್ರಮಾಲೋಕದ ಒಳಗೆ ಹೋಗಿ ಮಕ್ಕಳು ಈ ತರ ಆಗಿದ್ದಾರೆ ಈಗ. ಹೀಗಾಗಿ ಸ್ನೇಹಿತರೆ, ಮಕ್ಕಳಿಗೆ ಬುದ್ಧಿ ಬರೋ ಮುಂಚೆ ಫೋನ್ ಕೊಡೋ ಪೋಷಕರು ತುಂಬಾ ಕೇರ್ಫುಲ್ ಆಗಿರಬೇಕು. ಟಿವಿ, ಫೋನ್, ಆ ಸ್ಕ್ರೀನ್ಗಳು ನಿಮ್ಮ ಮಕ್ಕಳ ಬ್ರೈನ್ ಅನ್ನೇ ಹ್ಯಾಕ್ ಮಾಡಬಹುದು. ಬಿ ಕೇರ್ಫುಲ್. ಸ್ನೇಹಿತರೆ, 2-3 ದಿನಗಳ ಹಿಂದಷ್ಟು ನಾವು ಈ ಪ್ರಾಬ್ಲಮ್ ಬಗ್ಗೆ ಡೀಟೇಲ್ ಆಗಿ ಈ ವರದಿಯಲ್ಲಿ ನಾವು ರಿಪೋರ್ಟ್ ಮಾಡಿದ್ವಿ. ನೀವು ಇನ್ನು ನೋಡಿಲ್ಲ ಅಂದ್ರೆ ದಯವಿಟ್ಟು ಇದನ್ನ ಚೆಕ್ ಮಾಡಿ. ಫುಲ್ ನ್ಯೂಸ್ ಎಂಡ್ಗೆ ಇದು ಸ್ಕ್ರೀನ್ ಮೇಲೆ ಬರುತ್ತೆ ಈ ರಿಪೋರ್ಟ್. ಇನ್ನು ಮಣಿಪುರದಲ್ಲಿ ರಾಷ್ಟ್ರಪತಿ ಆಳ್ವಿಕೆ ಎಂಡ್ ಆಗಿ ಹೊಸ ಸಿಎಂ ಆಗಿ ಯಮನ್ ನಾಮ್ ಖೇಮಚಂದ್ ಸಿಂಗ್ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ರಾಜ್ಯಪಾಲ ಅಜಯ್ ಭಲ್ಲಾ ಪ್ರಮಾಣ ವಚನ ಬೋಧಿಸಿದ್ದಾರೆ. ಹಾಗೆ ಕುಕಿ ಸಮುದಾಯಕ್ಕೆ ಸೇರಿದ ಬಿಜೆಪಿ ನಾಯಕಿ ನೆಮ್ಟಾ ಕಿಪ್ಗೆನ್ ಮತ್ತು ನಾಗಾ ಪೀಪಲ್ಸ್ ಫ್ರಂಟ್ ನ ಲೀಡರ್ ಲೋಸಿ ದಿಖೋ ಡಿಸಿಎಂಗಳಾಗಿ ಅಧಿಕಾರ ಸ್ವೀಕರಿಸಿದ್ದಾರೆ. ಕಳೆದ 1 ವರ್ಷದಿಂದ ಮಣಿಪುರದಲ್ಲಿ ಜಾರಿಯಲ್ಲಿದ್ದ ರಾಷ್ಟ್ರಪತಿ ಆಡಳಿತಕ್ಕೆ ಬ್ರೇಕ್ ಬಿದ್ದಿದೆ. ಇದಕ್ಕೂ ಕೆಲವೇ ಗಂಟೆಗಳ ಮುನ್ನ ಕುಕಿ ಜೋ ಕೌನ್ಸಿಲ್ ಬಿಜೆಪಿ ಸರ್ಕಾರದಲ್ಲಿ ನಮ್ಮ ಸಮುದಾಯದವರು ಮಂತ್ರಿಗಳಾಗಬೇಡಿ ಯಾರು ಅಂತ ಹೇಳಿತ್ತು. ಪ್ರತ್ಯೇಕ ಆಡಳಿತ ಸಿಗೋ ತನಕ ನಾವು ಮೈತೇಯಿ ನಾಯಕರೊಂದಿಗೆ ಸೇರ್ಕೊಳ್ಳಲ್ಲ ಅಂತ. ಅಷ್ಟೇ ಅಲ್ಲ, ನಮ್ಮ ಮಾತು ಮೀರಿ ಯಾರಾದ್ರೂ ಮಂತ್ರಿ ಆದ್ರೆ ಅವರೇ ರೆಸ್ಪಾನ್ಸಿಬಲ್ ಅಂತ ಬೆದರಿಕೆ ಕೂಡ ಹಾಕಿದ್ರು. ಆದ್ರೂ ಕೇರ್ ಮಾಡದೆ ಇವರೆಲ್ಲ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಎಲ್ಲರನ್ನ ಸೇರಿಸಿಕೊಂಡಂತ ಒಂದು ಸರ್ಕಾರವನ್ನ ಪ್ರೆಸೆಂಟ್ ಮಾಡೋಕೆ ಪ್ರಯತ್ನ ನಡೆದಿದೆ. ಸಿಎಂ ಡಿಸಿಎಂಗಳ ಕಾಂಬಿನೇಷನ್ ಅಲ್ಲಿ. ನೋಡ್ಬೇಕು ಇದು ಶಾಂತಿ ತರುತ್ತಾ ಮಣಿಪುರದಲ್ಲಿ ಅಂತ. ಸ್ನೇಹಿತರೆ, ಸಂಸತ್ ಒಳಗಡೆ ಅದೆಷ್ಟೋ ಗಲಾಟೆಗಳು ಆಗ್ತವೆ. ಆದ್ರೆ ಇವತ್ತು ಸಂಸತ್ ಹೊರಗಡೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಆಡಿದ ಮಾತು ವಿವಾದಕ್ಕೆ ಕಾರಣವಾಗಿದೆ. ಕಾಂಗ್ರೆಸ್ ಎಂಪಿಗಳೆಲ್ಲ ಮಕರ ದ್ವಾರದ ಬಳಿ ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟಿಸ್ತಾ ಇದ್ರು. ಅಲ್ಲಿ ರಾಹುಲ್ ಗಾಂಧಿ ಕೂಡ ನಿಂತಿದ್ರು. ಆ ಟೈಮ್ ನಲ್ಲಿ ಸಂಸತ್ ಭವನದ ಮೆಟ್ಟಿಲ ಮೇಲೆ ರೈಲ್ವೆ ಖಾತೆ ರಾಜ್ಯ ಮಂತ್ರಿ ರವನೀತ್ ಸಿಂಗ್ ಬಿಟ್ಟು ಒಳಗೆ ಹೋಗ್ತಾ ಇದ್ರು. ವಿ ಸೋಮಣ್ಣ ಜೊತೆ ಇವರು ಅದೇ ಖಾತೆ ನಿಭಾಯಿಸ್ತಾ ಇದ್ದಾರೆ. ಆಗ ಅವ್ರ ಮುಖ ನೋಡಿದ ರಾಹುಲ್ ಗಾಂಧಿ, ಹೇ ಬ್ರದರ್, ಟ್ರೈಟರ್, ದ್ರೋಹಿ ಅಂತ ಕರೆದ್ಬಿಟ್ರು. ಕೈ ಕುಲುಕೋಕು ಕರೆದ್ರು. ಆದ್ರೆ ಆಗ ಕೆರಳಿದ ರವನೀತ್ ಸಿಂಗ್ ಬಿಟ್ಟು ಕಾಂಗ್ರೆಸ್ ನಲ್ಲಿದ್ರು ಮುಂಚೆ ಅವರು, ಆಮೇಲೆ ಬಿಜೆಪಿ ಬಂದಿರೋರು, ಕೇಳಿದ್ರು ಅವರು, ರಾಹುಲ್ ನೀವೇ ದೊಡ್ಡ ದೇಶದ ಶತ್ರು ಅಂತ ಹೇಳಿ ಗರಂ ಆಗಿ ಅಲ್ಲಿಂದ ಮುಂದಕ್ಕೆ ಹೋದ್ರು. ನೀವು ಮಾತಾಡಬೇಕಾದ್ರೆ ಸ್ವಲ್ಪ ಕೇರ್ಫುಲ್ ಆಗಿರಬೇಕು ಅಂತ. ರಾಹುಲ್ ಬೀದಿ ರೌಡಿ ತರ ಆಡ್ತಾ ಇದ್ದಾರೆ. ರಾಹುಲ್ ಗಾಂಧಿ ಫ್ಯಾಮಿಲಿ ಯಾವಾಗ್ಲೂ ಸಿಕ್ಕರನ್ನ ಟಾರ್ಗೆಟ್ ಮಾಡಿದೆ. ರಾಹುಲ್ ಅಷ್ಟೆಲ್ಲ ಮಾತಾಡಿದ್ರು ಅಲ್ಲಿದ್ದ ಯಾವೊಬ್ಬ ಕಾಂಗ್ರೆಸ್ ಎಂಪಿ ಅವರಿಗೆ ಏನು ಹೇಳಲಿಲ್ಲ ಅಂತ ಅಸಮಾಧಾನವನ್ನ ರವನೀತ್ ಸಿಂಗ್ ಬಿಟ್ಟು ಹೊರ ಹಾಕಿದ್ದಾರೆ. ಈ ಘಟನೆ ಆಗ್ತಿದ್ದ ಹಾಗೆ ಬಿಜೆಪಿ ನಾಯಕರೆಲ್ಲ ರಾಹುಲ್ ವಿರುದ್ಧ ಮುಗಿಬಿದ್ದಿದ್ದಾರೆ. ರಾಹುಲ್ ಗಾಂಧಿ ಸಂಸತ್ನ ನಿಯಮ ಮೀರಿ ವರ್ತಿಸ್ತಾ ಇದ್ದಾರೆ. ಅವರು ಮನಬಂದಂತೆ ಮಾತನಾಡಬಾರದು ಅಂತ ಕೇಂದ್ರ ಸಂಸದೀಯ ವ್ಯವಹಾರಗಳ ಮಂತ್ರಿ ಕಿರಣ್ ರಿಜಿಜು ಎಚ್ಚರಿಕೆ ಕೊಟ್ಟರು. ಅತ ಕೇಂದ್ರ ಸಚಿವ ಮತ್ತು ಹಿರಿಯ ಸಿಖ್ ನಾಯಕ ಹರ್ದೀಪ್ ಸಿಂಗ್ ಪುರಿ ಮಾತನಾಡಿ, ರವನೀತ್ ಬಿಟ್ಟು ಒಬ್ಬ ಸಾಮಾನ್ಯ ವ್ಯಕ್ತಿಯಲ್ಲ. ಪಂಜಾಬ್ನಲ್ಲಿ ಭಯೋತ್ಪಾದನೆ ವಿರುದ್ಧ ಹೋರಾಡಿ ಪ್ರಾಣ ಕೊಟ್ಟ ಮಾಜಿ ಸಿಎಂ ಬಿಯಾನ್ ಸಿಂಗ್ ಅವರ ಮೊಮ್ಮಗ. ಅಂತವರನ್ನ ನೀವು ದ್ರೋಹಿ ಅಂತ ಕರೆಯೋದು ತ್ಯಾಗಕ್ಕೆ ಬೆಲೆ ಕೊಡೋ ಪ್ರತಿಯೊಬ್ಬ ಸಿಖ್ ವ್ಯಕ್ತಿಯ ಭಾವನೆಗೆ ಧಕ್ಕೆಯಾಗಿದೆ. ರಾಹುಲ್ ಗಾಂಧಿ ಅವರ ಕುಟುಂಬವೇ, ಅವರ ಇತಿಹಾಸವೇ ಸಿಖ್ ವಿರೋಧಿ ಅಂತ ಹೇಳಿಕೆ ಕೊಟ್ಟರು. ಆದರೆ ಕಾಂಗ್ರೆಸ್ ನಾಯಕರು ಮಾತ್ರ ಬಿಟ್ಟು ಪಕ್ಷಾಂತರ ಮಾಡಿದಕ್ಕೆ ರಾಹುಲ್ ದ್ರೋಹಿ ಅಂತ ಕರೆದಿದ್ದಾರೆ, ಟ್ರೇಟರ್ ಅಂತ ಕರೆದಿದ್ದಾರೆ. ಇದರಲ್ಲಿ ಸಿಖ್ ಧರ್ಮ ಎಲ್ಲಿಂದ ಬಂತು ಅನ್ನೋ ಪ್ರಶ್ನೆ ಮಾಡಿದ್ದಾರೆ. ಸ್ನೇಹಿತರೆ, ಈ ಬಿಟ್ಟು 2024 ಸೆಪ್ಟೆಂಬರ್ನಲ್ಲಿ ರಾಹುಲ್ ಗಾಂಧಿಯನ್ನ ನಂಬರ್ 1 ಉಗ್ರ ಅಂತ ಕರೆದು ವಿವಾದಕ್ಕೀಡಾಗಿದ್ರು. ರಾಹುಲ್ ಗಾಂಧಿ ಅಮೆರಿಕದಲ್ಲಿ ಸಿಖ್ಖರ ಬಗ್ಗೆ ಮಾತನಾಡಿದಾಗ ಆ ರೀತಿ ಹೇಳಿಕೆ ಕೊಟ್ಟಿದ್ರು. ಏನು ಭಾರತ ಅಮೆರಿಕ ನಡುವಿನ ಟ್ರೇಡ್ ಡೀಲ್ ಹೇಗಾಯಿತು ಅನ್ನೋ ಬಗ್ಗೆ ಬ್ಲೂಮ್ಬರ್ಗ್ ರಿಪೋರ್ಟ್ ಮಾಡಿದೆ. ಈ ವ್ಯಾಪಾರ ಒಪ್ಪಂದ ಒಂದೇ ರಾತ್ರಿಯಲ್ಲಿ ಆಗಿರೋದಲ್ಲ, ಇದರ ಹಿಂದೆ ಭಾರತ ಹೇಗೆಲ್ಲ ತಂತ್ರಗಾರಿಕೆ ಬಳಸ್ತು ಅಂತ ರಿಪೋರ್ಟ್ ನಲ್ಲಿ ಮೆನ್ಷನ್ ಮಾಡಲಾಗಿದೆ. ಟ್ರಂಪ್ ಅಧಿಕಾರಕ್ಕೆ ಬಂದಾಗ ಭಾರತದ ಮೇಲೆ 50% ಟ್ಯಾರಿಫ್ ಹಾಕಿದ್ರು. 25+25 ರಷ್ಯನ್ ಟ್ಯಾರಿಫ್ ಅಂತ ಹೇಳಿ. ಜೊತೆಗೆ ಭಾರತವನ್ನ ಡೆಡ್ ಎಕಾನಮಿ ಅಂತ ಕರೆದು ಹೀಗಳಿದ್ರು. ಆದ್ರೆ ಬೇರೆ ರಾಷ್ಟ್ರಗಳ ಹಾಗೆ ಓಪನ್ ಆಗಿ ಏನೂ ಪ್ರತಿಕ್ರಿಯೆ ಕೊಡದೆ ಟ್ರಂಪ್ರ ಈ ಬೆಂಕಿಗೆ ಭಾರತ ತುಪ್ಪ ಹಾಕೋಕ್ ಹೋಗದೆ ಮೌನ ಅಂದ್ರೆ ಯಾವುದೇ ರಿಯಾಕ್ಷನ್ ಕೊಡದೆ ಇಗ್ನೋರ್ ಮಾಡ್ತು ಟ್ರಂಪ್ರ ಈ ಭಾರಿ ವರ್ತನೆಗಳನ್ನ. ಬಳಿಕ ಪಿಎಂ ನರೇಂದ್ರ ಮೋದಿ ಚೀನಾಗ್ ಹೋಗಿ ಜಿನ್ಪಿಂಗ್ ಜೊತೆಗೆ ಪುಟಿನ್ ಜೊತೆಗೆಲ್ಲ ಕ್ಲೋಸ್ ಆಗಿ ಮೀಟಿಂಗ್ ಮಾಡಿ ಬಂದ್ರು. ಆ ಬಳಿಕ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಅವರು ಸದ್ದಿಲ್ಲದೆ ವಾಷಿಂಗ್ಟನ್ ಡಿಸಿಗೆ ಹೋದ್ರು, ಅಮೆರಿಕ ರಾಜಧಾನಿಗೆ. ಆಗ ದೋವಲ್ ನೇರವಾಗಿ ಮಾರ್ಕೋ ರೂಬಿಯೋಗೆ ಒಂದು ಮಾತನ್ನ ಹೇಳಿದ್ರಂತೆ ಬ್ಲೂಮ್ಬರ್ಗ್ ಪ್ರಕಾರ, ನೋಡಿ ನಮ್ಮನ್ನ ಬೆದರಿಸೋಕೆ ಟ್ರೈ ಮಾಡಬೇಡಿ. ಅಧ್ಯಕ್ಷ ಟ್ರಂಪ್ ಮತ್ತವರ ಆಪ್ತ ಬಳಗ ಸಾರ್ವಜನಿಕವಾಗಿ ಭಾರತದ ವಿರುದ್ಧ ಹೇಳಿಕೆ ಕೊಡೋದನ್ನ ನಿಲ್ಲಿಸಬೇಕು. ನಮಗೇನ್ ತೊಂದರೆ ಇಲ್ಲ, ನಾವು ಅಮೆರಿಕದೊಂದಿಗಿನ ಸಂಬಂಧವನ್ನ ತುಂಬಾ ವ್ಯಾಲ್ಯೂ ಮಾಡ್ತೀವಿ. ಹಾಗಂತ ಟ್ರಂಪ್ ನಮ್ಮನ್ನ ಬುಲ್ಲಿ ಮಾಡಕ್ಕಾಗಲ್ಲ, ಅಂದ್ರೆ ನಮ್ಮ ಮೇಲೆ ಹೆರಾಸ್ ಮಾಡೋ ತರ ಬರಕ್ಕಾಗೋದಿಲ್ಲ. ನಾವು ಅಗತ್ಯ ಬಿದ್ರೆ ಟ್ರಂಪ್ ಅಧಿಕಾರಾವಧಿ ಮುಗಿಯೋವರೆಗೂ ಮೌನವಾಗಿ
ತಾಳ್ಮೆಯಿಂದ ಕಾಯೋ ತಾಳ್ಮೆ, ಆ ಪೇಷನ್ಸ್ ನಮಗಿದೆ, ರಿಯಾಕ್ಷನ್ ಕೊಡದೆ ಸುಮ್ಮನೆ ಇದ್ಬಿಡ್ತೀವಿ ನಾವು ಅಂತ ಹೇಳಿ ವಾರ್ನಿಂಗ್ ಕೂಡ ಕೊಟ್ಟಿದ್ರು. ಇದಾದ ನಂತರ ಯುರೋಪ್ ಜೊತೆಗೂ ಭಾರತ ಮುಕ್ತ ವ್ಯಾಪಾರ ಒಪ್ಪಂದವನ್ನ ಮಾಡಿಕೊಂಡಿದ್ದು ಟ್ರಂಪ್ಗೆ ಬಿಸಿ ಮುಟ್ಟಿಸ್ತು. ಜೊತೆಗೆ ಭಾರತದ ಟಾಪ್ ಅಧಿಕಾರಿಗಳು, ದಿಲ್ಲಿಯ ಅಧಿಕಾರಿಗಳು, ವಾಷಿಂಗ್ಟನ್ ಅಧಿಕಾರಿಗಳಿಗೆ ಕಮ್ಯುನಿಕೇಶನ್ ಟೈಮ್ ನಲ್ಲಿ ನೋಡಿ, ನಮ್ಮ ಗುರಿ 2047 ಅಭಿವೃದ್ಧಿ ಹೊಂದಿದ ರಾಷ್ಟ್ರ ಆಗೋದು, ಲಾಂಗ್ ಟೈಮ್ ಫ್ರೇಮ್. ನಾವು ನಿಮ್ಮ ಹೇಳಿಕೆಗಳಿಂದ ವಿಚಲಿತರಾಗಿ ನಮ್ಮ ಡೈರೆಕ್ಷನ್ ಚೇಂಜ್ ಮಾಡಲ್ಲ, ಈ ಲಾಂಗ್ ಪೀರಿಯಡ್ ಇದು. ಅದರಲ್ಲಿ ಟ್ರಂಪ್ ಒಂದು ಚುಕ್ಕೆ ಬ್ಲಿಪ್ ಅಷ್ಟೇ ಟ್ರಂಪ್. ಹಾಗಾಗಿ ನಾವು ತುಂಬಾ ತಲೆ ಕೆಡಿಸ್ಕೊಳ್ಳಲ್ಲ, ಅವರ ಅವಧಿ ಮುಗಿಯೋ ತನಕ ಬೇಕಾದ್ರೆ ವೆಯ್ಟ್ ಮಾಡ್ತೀವಿ, ಹಾಗಂತ ಅಮೆರಿಕವನ್ನ ವ್ಯಾಲ್ಯೂ ಮಾಡ್ತೀವಿ, ಸಂಬಂಧ ನಮಗೆ ಇಂಪಾರ್ಟೆಂಟ್ ಅನ್ನೋದನ್ನ ಕಮ್ಯುನಿಕೇಟ್ ಮಾಡಿದ್ರು ಎಫೆಕ್ಟಿವ್ ಆಗಿ ಅಮೆರಿಕದ ಅಡ್ಮಿನಿಸ್ಟ್ರೇಷನ್ಗೆ, ಅಲ್ಲಿನ ಇನ್ಸ್ಟಿಟ್ಯೂಷನ್ಗಳಿಗೆ. ಹೀಗಾಗಿ ಅಮೆರಿಕ ಕೂಡ ದಾರಿಗೆ ಬರಬೇಕಾಯ್ತು, ಅರ್ಥ ಮಾಡ್ಕೊಳ್ತಾ ಹೋಯ್ತು, ಭಾರತವನ್ನ ಬೇರೆ ರಾಷ್ಟ್ರಗಳ ತರ ಟ್ರೀಟ್ ಮಾಡಕ್ ಆಗಲ್ಲ. ಅಂತಿಮವಾಗಿ ಅಮೆರಿಕ ಅಗ್ರಿಮೆಂಟಿಗೆ ಬಂತು, ಭಾರತದ ಮೇಲಿನ ಟ್ಯಾರಿಫ್ ಅನ್ನ 50% 18%ಗೆ ಇಳಿಸೋಕೆ ಮುಂದಾಯಿತು ಅಂತ ಬ್ಲೂಮ್ಬರ್ಗ್ ನಲ್ಲಿ ರಿಪೋರ್ಟ್ ಮಾಡಲಾಗಿದೆ. ವಿಧಾನಸಭೆಯ ವಿಶೇಷ ಅಧಿವೇಶನ ಟೈಮ್ ನಲ್ಲಿ ರಾಜ್ಯ ರಾಜಕಾರಣದಲ್ಲಿ ಮಹತ್ವದ ಬೆಳವಣಿಗೆಯಾಗಿದೆ. ಗೃಹ ಮಂತ್ರಿ ಪರಮೇಶ್ವರ್ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ನ SC/ST ಸಚಿವರು, ಶಾಸಕರು ಹಾಗೂ ವಿಧಾನ ಪರಿಷತ್ ಸದಸ್ಯರು ಮಹತ್ವದ ಮೀಟಿಂಗ್ ಮಾಡಿದ್ದಾರೆ. ಈ ಸಭೆಯಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಮುಂದೆ ದಲಿತ ಸಿಎಂ ಹಕ್ಕನ್ನ ಮಂಡನೆ ಮಾಡೋ ಚರ್ಚೆ ನಡೆದಿದೆ ಅಂತ ಗೊತ್ತಾಗಿದೆ. ಸಚಿವರಾದ ಪರಮೇಶ್ವರ್, ಮುನಿಯಪ್ಪ, ಮಹದೇವಪ್ಪ, ಶಿವರಾಜ್ ತಂಗಡಗಿ, ಮಾಜಿ ಸಚಿವ KN ರಾಜಣ್ಣ ಸೇರಿ 20ಕ್ಕೂ ಅಧಿಕ SC/ST ಶಾಸಕರು ಹಾಗೂ ಪರಿಷತ್ ಸದಸ್ಯರು ಸಭೆಯಲ್ಲಿ ಪಾಲ್ಗೊಂಡಿದ್ರು. ಇದರ ಜೊತೆಗೆ ನಮ್ಮ ಸಮುದಾಯಕ್ಕೆ ಸೇರಿದ ಅನುದಾನವನ್ನ ಬೇರೆ ಯೋಜನೆಗಳಿಗೆ ಬಳಸ್ತಾ ಇದ್ದಾರೆ ಸರ್ಕಾರದವರು ಅಂತ ಹೇಳಿ ಅವರ ಸರ್ಕಾರದ ವಿರುದ್ಧವೇ ಆಕ್ಷೇಪ ಕೂಡ ವ್ಯಕ್ತಪಡಿಸಿದ್ರು. ಜೊತೆಗೆ ಬಜೆಟ್ ನಲ್ಲಿ SC/ST ಸಮುದಾಯಕ್ಕೆ ವಿಶೇಷ ಕೊಡುಗೆ ಕೊಡಬೇಕು, SC, SP, TSP ಹಣ ಬೇರೆ ಯಾವುದಕ್ಕೆ ಎಲ್ಲ ಬಳಸಕ್ ಹೋಗಬಾರದು, ಮೀಸಲು ಯಾವ್ದು ಇಡ್ಲಾಗಿದೆಯೋ ಅದಕ್ಕೆ ಬಳಸಬೇಕು ಅಂತ ಹೇಳಿ ಆಗ್ರಹ ಮಾಡೋದ್ರ ಬಗ್ಗೆ ಡಿಸ್ಕಸ್ ಮಾಡಲಾಗಿದೆ. ಈ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಭೇಟಿಗೂ ಚರ್ಚೆ ಮಾಡಿದ್ದಾರೆ. ಸೊ ರಾಜ್ಯದಲ್ಲಿ ಅಧಿಕಾರ ಹಂಚಿಕೆ ವಿಚಾರದ ಬಗ್ಗೆ ಚರ್ಚೆ ನಡೀತಿರೋ ಹೊತ್ತಲ್ಲಿ ಈ ಸಭೆ ಮಹತ್ವ ಪಡ್ಕೊಳ್ತಾ ಇದೆ. ಇನ್ನು ರಾಜ್ಯ ವಿಧಾನಸಭೆಯಲ್ಲಿ ಭಾರಿ ಗಲಾಟೆಯಾಗಿದೆ. ಅಬಕಾರಿ ಇಲಾಖೆ ಸಚಿವ RB ತಿಮ್ಮಾಪುರ ಭ್ರಷ್ಟಾಚಾರದ ಆರೋಪಗಳ ಕಾರಣಕ್ಕಾಗಿ ರಾಜೀನಾಮೆ ಕೊಡಬೇಕು ಅಂತ ಬಿಜೆಪಿ ಮತ್ತು JDS ಆಗ್ರಹ ಮಾಡಿದ್ರು. 6,000 ಕೋಟಿ ರೂಪಾಯಿ ಭ್ರಷ್ಟಾಚಾರದ ಹಗರಣ ಅಂತ ಆರೋಪಿಸಿದ್ದಾರೆ. ಇಲ್ಲಿ ಆರೋಪ ಏನು ಅಂತ ಹೇಳಿದ್ರೆ, ಅಬಕಾರಿ ಇಲಾಖೆಯಲ್ಲಿ ಅಕ್ರಮ ನಡೆದಿರೋ ಬಗ್ಗೆ ಆಡಿಯೋ ವೈರಲ್ ಆಗಿದೆ, ಇದಕ್ಕೆ ಸಾಕ್ಷ್ಯ ಇದೆ, ಪೆನ್ ಡ್ರೈವ್ ಇದೆ ನೋಡಿ ಅಂತೆಲ್ಲ ತೋರಿಸಿದ್ದಾರೆ ಬಿಜೆಪಿಯವರು. ಅಬಕಾರಿ ಜಂಟಿ ಆಯುಕ್ತ ನಾಗರಾಜಪ್ಪ ಮತ್ತು ವಕೀಲ ರಮೇಶ್ ಅವರ ನಡುವೆ ಸಂಭಾಷಣೆ ನಡೆದಿದೆ, ಅದು ಇಲ್ಲಿದ್ರಲ್ಲಿದೆ ಅಂತ ಹೇಳಿ. ಆಡಿಯೋದಲ್ಲಿ 18 ಲಕ್ಷ ರೂಪಾಯಿ ಲಂಚಕ್ಕೆ ಬೇಡಿಕೆ ಇಟ್ಟಿರೋದು ಕೂಡ ಇದೆ ಅಂತ. ಸಚಿವರು ಅಥವಾ ಅವರ ಮಗನ ಕಡೆಯಿಂದ ಮೆಸೇಜ್ ಬಂದ ನಂತರ ಈ ಕೆಲಸ ಆಗುತ್ತೆ ಅಂತ ನಾಗರಾಜಪ್ಪ ಹೇಳಿರೋದು ಕೂಡ ಅದರಲ್ಲಿದೆ ಅಂತ ಹೇಳಿ ಬಿಜೆಪಿ ಆರೋಪ ಮಾಡಿದೆ. ಸೊ RB ತಿಮ್ಮಾಪುರ್ ಕೂಡಲೇ ರಾಜೀನಾಮೆ ಕೊಡಬೇಕು, ತನಿಖೆ ಆಗಲಿ, ಕ್ಲೀನ್ ಚಿಟ್ ಸಿಕ್ಕರೆ ಮತ್ತೆ ಮಂತ್ರಿ ಆಗಲಿ ಬೇಕಾದ್ರೆ ಅಂತ ಹೇಳಿ ಬಿಜೆಪಿ ಆಗ್ರಹ ಮಾಡಿದೆ. ಇನ್ನು ಬೆಂಗಳೂರಲ್ಲಿ ದೊಡ್ಡ ಅಚಾತುರ್ಯ ನಡೆಯೋದು ತಪ್ಪಿ ಹೋಗಿದೆ. ಅಕ್ಷಯ ನಗರ ಲೇಔಟ್ ನಲ್ಲಿ ಸ್ಫೋಟಕ ವಸ್ತುಗಳನ್ನ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಪ್ರೈವೇಟ್ ಸೈಟ್ ನಿಂದ 15 ಜಿಲೆಟಿನ್ ಸ್ಟಿಕ್ಸ್ ಮತ್ತು 30 ಡೆಟೋನೇಟರ್ ಗಳನ್ನ ಸೀಸ್ ಮಾಡಲಾಗಿದೆ. ಸದ್ಯಕ್ಕೆ ಅಕ್ರಮವಾಗಿ ಬಂಡೆ ಒಡೆಯೋಕೆ ಇದನ್ನ ಶೇಖರಿಸಿಟ್ಟಿದ್ರು ಅಂತ ಪೊಲೀಸರು ಹೇಳ್ತಿದ್ದಾರೆ. ಜನಸಂದಣಿ ಇರೋ ಜಾಗದಲ್ಲಿ ಬೆಳಿಗ್ಗೆ 10:30ರಿಂದ ಮಧ್ಯಾಹ್ನ 2 ಗಂಟೆವರೆಗೆ JCB ಮತ್ತು ಟ್ರ್ಯಾಕ್ಟರ್ ಬಳಸಿ ಇದನ್ನೆಲ್ಲ ಮಾಡಕ್ ಪ್ಲಾನ್ ಮಾಡಿದ್ರು. ಆದ್ರೆ ಮಾಹಿತಿ ಪಡೆದ ಪೊಲೀಸರು ಸ್ಥಳಕ್ಕೆ ಬಂದು ಚೆಕ್ ಮಾಡಿ ಇದೆಲ್ಲ ಸೀಸ್ ಮಾಡಿ ತಗೊಂಡು ಹೋಗಿದ್ದಾರೆ. ಸೈಟ್ ಓನರ್ ಚಂದ್ರು ಅನ್ನೋರ ವಿರುದ್ಧ ಕೇಸ್ ದಾಖಲಾಗಿದೆ. ಸ್ಫೋಟಕಗಳ ಮೂಲ ಪತ್ತೆ ಹಚ್ಚೋಕೆ ತನಿಖೆ ಶುರುವಾಗಿದೆ. ಇವರೇನೋ ಬಂಡೆ ಹೊಡೆಗೆ ತಂದಿಟ್ಟಿದ್ದು ಅಂತ ಹೇಳಿದ್ರು. ಈ ರೀತಿ ಅಕ್ರಮವಾಗಿ ಯಾರಿಗೆ ಬೇಕಾದ್ರೂ ಸಿಗುತ್ತೆ, ಯಾರು ಬೇಕಾದ್ರೂ ಇದನ್ನ ಯೂಸ್ ಮಾಡಬಹುದು ಅಂದ್ರೆ ಉಗ್ರರು ಕೂಡ ಅದನ್ನ ಬಳಸ್ಕೊಂಡು ಬೇರೆ ಸ್ಫೋಟ ಮಾಡೋಕೆ ಯೂಸ್ ಮಾಡ್ಬೋದಲ್ವಾ. ಬಹಳ ಟೈಟ್ ಮಾಡಲೇಬೇಕು, ರೆಗ್ಯುಲೇಟ್ ಮಾಡಲೇಬೇಕಿದೆ ಸ್ವಲ್ಪ. ರಂಜಾನ್ ತಿಂಗಳ ಹಿನ್ನೆಲೆಯಲ್ಲಿ ರಾಜ್ಯದಲ್ಲಿ ಉರ್ದು ಶಾಲೆಗಳಲ್ಲಿ ಶಾಲೆಯ ಟೈಮನ್ನೇ ಚೇಂಜ್ ಮಾಡಿರೋದ್ರ ಬಗ್ಗೆ ವಿರೋಧ ವ್ಯಕ್ತಪಡಿಸಲಾಗ್ತಾ ಇದೆ. ಫೆಬ್ರವರಿ 19ರಿಂದ ರಂಜಾನ್ ಉಪವಾಸ ಶುರುವಾಗ್ತಿದೆ. ಈ ಅವಧಿಯಲ್ಲಿ ಸರ್ಕಾರ ಏನ್ ಮಾಡಿದೆ ಅಂದ್ರೆ ಉರ್ದು ಶಾಲೆಗಳ ಅವಧಿಯನ್ನ ಬೆಳಿಗ್ಗೆ 8ರಿಂದ ಮಧ್ಯಾಹ್ನ 12:45ಕ್ಕೆ ಮುಕ್ತಾಯಗೊಳಿಸೋಕೆ ಸರ್ಕಾರ ಸೂಚನೆ ಕೊಟ್ಟಿದೆ. ಆದ್ರೆ ಹಿಂದೂ ಹಬ್ಬ ಇದ್ದಾಗ ಈ ತರ ತಲೆನೇ ಕೆಡಿಸ್ಕೊಳ್ಳಲ್ಲ, ನೀವು ಏನು ಚೇಂಜ್ ಮಾಡಲ್ಲ, ಈಗ ಮಾತ್ರ ಇಷ್ಟೆಲ್ಲ ಕಳಕಳಿಯಿಂದ ಚೇಂಜ್ ಮಾಡ್ತಿದಾರಲ್ಲ, ಇದು ಸಮಾನತೆಯ ಕಾನೂನಿನ ಉಲ್ಲಂಘನೆ. ಹೀಗಾಗಿ ಸರ್ಕಾರ ಈ ಸೂಚನೆಯನ್ನ, ಸುತ್ತೋಲೆಯನ್ನ ವಾಪಸ್ ಪಡಿಬೇಕು ಅಂತ ಹಿಂದೂ ಪರ ಸಂಘಟನೆಗಳು ಸಿದ್ದರಾಮಯ್ಯ ಸರ್ಕಾರಕ್ಕೆ ಆಗ್ರಹ ಮಾಡಿವೆ. ಇನ್ನು ಬೀದರ್ ಜಿಲ್ಲೆ ಜಮಲಾಪುರ ಗ್ರಾಮದ ಸರ್ಕಾರಿ ಶಾಲೆಯಲ್ಲಿ ಮಧ್ಯಾಹ್ನದ ಬಿಸಿಯೂಟ ಸೇವಿಸಿ 50ಕ್ಕೂ ಅಧಿಕ ವಿದ್ಯಾರ್ಥಿಗಳು ಅಸ್ವಸ್ಥರಾಗಿದ್ದಾರೆ. ಆಸ್ಪತ್ರೆಗೆ ಸೇರಿಸಲಾಗಿದೆ. ಕ್ಲೀನ್ ಇರಲಿಲ್ಲ, ಪಾತ್ರೆ ಇಲ್ಲ ಅಂತ ಹೇಳಿ ಈಗ ಆರೋಪ ಮಾಡಲಾಗ್ತಿದೆ. ಬೆಳಗಾವಿ ಜಿಲ್ಲೆ ವಂಟಮೂರಿಯಲ್ಲಿ ಮಹಿಳೆಯನ್ನ ವ್ಯವಸ್ಥೆಗೊಳಿಸಿ ಹಲ್ಲೆ ಮಾಡಿದ ಕೇಸ್ಗೆ ಸಂಬಂಧಪಟ್ಟಂತೆ 12 ಅಪರಾಧಿಗಳಿಗೆ 5 ವರ್ಷ ಕಠಿಣ ಶಿಕ್ಷೆ ವಿಧಿಸಲಾಗಿದೆ. ದಂಡ ಕೂಡ ವಿಧಿಸಲಾಗಿದೆ. ಏನಾಗಿತ್ತು ಅಂದ್ರೆ 2023ರಲ್ಲಿ ಘಟನೆಯಾಗಿತ್ತು. ವಂಟಮೂರಿ ಗ್ರಾಮದಲ್ಲಿ ಪ್ರೇಮಿಗಳಿಬ್ರು ಪ್ರೀತಿಸಿ ಮನೆ ಬಿಟ್ಟು ಓಡಿ ಹೋಗಿದ್ರು. ಈ ಘಟನೆ ಬೆನ್ನಲ್ಲೇ ಯುವತಿ ಕಡೆಯವರು ಯುವಕನ ತಾಯಿಯನ್ನ ವ್ಯವಸ್ಥೆಗೊಳಿಸಿ ಕಂಬಕ್ಕೆ ಕಟ್ಟಿ ಹಾಕಿ ಹಲ್ಲೆ ಮಾಡಿದ್ರು.
ಆ ಪ್ರಕರಣ ಇದು. ಇನ್ನು ನಮ್ಮ ಮೆಟ್ರೋ ಪ್ರಯಾಣಿಕರಿಗೆ BMRCL ಮತ್ತು ರಾಜ್ಯ ಸರ್ಕಾರ ಸೇರಿ ಬೆಲೆ ಏರಿಕೆಯ ಬಿಸಿ ಕೊಟ್ಟಿದ್ದಾರೆ. 5% ಹೆಚ್ಚಳ ಮಾಡೋಕೆ BMRCL ಸರ್ಕಾರ ಇಬ್ಬರು ಒಪ್ಪಿಗೆಯನ್ನ ಕೊಟ್ಟಾಗಿದೆ. ಫೆಬ್ರವರಿ 9ರಿಂದ 5% ಮೆಟ್ರೋ ಟಿಕೆಟ್ ರೇಟ್ ಹೆಚ್ಚಾಗುತ್ತೆ. ಲಾಸ್ಟ್ ಟೈಮ್ ಫೆಬ್ರವರಿನಲ್ಲಿ 101% ಏರಿಕೆ ಮಾಡಲಾಗಿತ್ತು. ವಿರೋಧ ವ್ಯಕ್ತವಾಯಿತು. ಅವಾಗ ಇಲ್ಲ 71% ಮಾಡ್ತೀವಿ ಅಂತ ಹೇಳಿದ್ರು. ಈಗ ಒಂದು ವರ್ಷ ಕಳೆದಿದೆ, ಮಾಡಲೇಬೇಕು ಅಂತ ಹೇಳಿ 5% ಏರಿಕೆಗೆ ಗ್ರೀನ್ ಸಿಗ್ನಲ್ ಕೊಟ್ಟಾಗಿದೆ. ಪಶ್ಚಿಮ ಬಂಗಾಳದಲ್ಲಿ ನಡೀತಾ ಇರೋ ಮತದಾರರ ಪಟ್ಟಿ ಪರಿಷ್ಕರಣೆ ಪ್ರಶ್ನಿಸಿ ಪಶ್ಚಿಮ ಬಂಗಾಳ ಸಿಎಂ ಮಮತಾ ಬ್ಯಾನರ್ಜಿ ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿ ಹಾಕಿದ್ರು. ಅರ್ಜಿ ವಿಚಾರಣೆ ಇವತ್ತು ನಡೆದಿದೆ. ಯಾರು ವಕೀಲರು ಬೇಡ ಅಂತ ತಾವೇ ಖುದ್ದು ಸುಪ್ರೀಂ ಕೋರ್ಟ್ಗೆ ವಾದ ಮಾಡೋಕೆ ಹೋಗಿದ್ರು. ಸುಪ್ರೀಂ ಕೋರ್ಟ್ ಪೀಠದಲ್ಲಿ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್, ಜೋಯ್ ಮಲ್ಯ ಬಗ್ಚಿ ಮತ್ತು VL ಪಾಂಚೋಳಿ ಇದ್ರು. ಈ ವೇಳೆ ಮಮತಾ ಬ್ಯಾನರ್ಜಿ ನ್ಯಾಯಪೀಠ ನನಗೊಂದು 5 ನಿಮಿಷ ಮಾತಾಡೋಕೆ ಟೈಮ್ ಕೊಡಬೇಕು ಅಂತ ಕೇಳಿದ್ರು. ಆಗ ನ್ಯಾಯಪೀಠ ಮಾತಾಡ್ರಿ ಅಂತ 15 ನಿಮಿಷ ಟೈಮ್ ಕೊಟ್ರು. ಗಟ್ಟಿ ಧ್ವನಿಯಲ್ಲಿ ಮಾತು ಶುರು ಮಾಡಿದ ಮಮತಾ ದೀದಿ, ಮುಚ್ಚಿದ ಬಾಗಿಲುಗಳ ಹಿಂದೆ ನ್ಯಾಯ ಅಳ್ತಾ ಇದೆ, ಎಲೆಕ್ಷನ್ ಕಮಿಷನ್ ನಮ್ಮ ಮಾತನ್ನ ಕೇಳ್ತಾ ಇಲ್ಲ, ವಿನಂತಿಗಳನ್ನು ನಿರ್ಲಕ್ಷಿಸ್ತಾ ಇದೆ ಅಂತ ಆರೋಪ ಮಾಡಿದ್ರು. ಜಸ್ಟಿಸ್ಸೇ ಇಲ್ಲ ಅಂದ್ರು. ಚುನಾವಣಾ ಆಯೋಗಕ್ಕೆ ನಾನು 6 ಸಲ ಪತ್ರ ಬರೆದಿದ್ದೀನಿ, ಏನು ಪ್ರತಿಕ್ರಿಯೆನೇ ಇಲ್ಲ. ಮಹಿಳೆಯೊಬ್ಬರು ತನ್ನ ಅತ್ತೆ ಮಾವನ ಹೆಸರನ್ನ ಸರ್ನೇಮ್ನಲ್ಲಿ ಸೇರಿಸಿದ್ರು ಕೂಡ ಅವರನ್ನ ಮತದಾರರ ಪಟ್ಟಿಯಿಂದ ಕೈ ಬಿಡಲಾಗ್ತಿದೆ. ಪಶ್ಚಿಮ ಬಂಗಾಳವನ್ನು ಯಾಕೆ ಟಾರ್ಗೆಟ್ ಮಾಡ್ತಾ ಇದ್ದೀರಾ? ನಮ್ಮಲ್ಲಿ 100 BLOಗಳು ಪ್ರಾಣ ಕಳ್ಕೊಂಡಿದ್ದಾರೆ. 100 ಅಂತ ಹೇಳಿದ್ದಾರೆ ಮಮತಾ. ಇಷ್ಟು ವರ್ಷ ಯಾಕೆ ಈ SIR ಮಾಡಲಿಲ್ಲ? ಚುನಾವಣೆ ಹೊಸದಲ್ಲಿ ಯಾಕೆ ಇದು? ಯಾಕೆ ಈ ಆತುರ? ದಯವಿಟ್ಟು ಹಕ್ಕುಗಳನ್ನು ರಕ್ಷಿಸಿ ಅಂತ ಕೇಳ್ಕೊಳ್ತೀನಿ ಅಂತ ಹೇಳಿದ್ರು. ವಾದ ಪ್ರತಿವಾದ ಆಲಿಸಿದ ಸುಪ್ರೀಂ ಕೋರ್ಟ್ ಎಲೆಕ್ಷನ್ ಕಮಿಷನ್ಗೆ ನೋಟಿಸ್ ಕೊಡ್ತು. SIR ನೋಟಿಸ್ ಕಳಿಸುವಾಗಲೂ ಸ್ವಲ್ಪ ಅಧಿಕಾರಿಗಳು ಕೇರ್ಫುಲ್ ಆಗಿರಬೇಕು ಅಂತ ಹೇಳಿ ಮುಂದಿನ ವಿಚಾರಣೆಯನ್ನ ಫೆಬ್ರವರಿ 9ಕ್ಕೆ ನಿಗದಿಪಡಿಸಿದ್ರು. ಹಾಗೆ LLB ಡಿಗ್ರಿ ಹೊಂದಿರೋ ಮಮತಾ ಬ್ಯಾನರ್ಜಿ ಅವರು ಕೂಡ ಲಾಯರೇ, ಕಾನೂನುಬದ್ಧವಾಗಿ ಕೋರ್ಟ್ನಲ್ಲಿ ವಾದಿಸೋಕೆ ಅರ್ಹರು. ಹೀಗಾಗಿ ಸುಪ್ರೀಂ ಕೋರ್ಟ್ ಹತ್ರ ಪರ್ಮಿಷನ್ ಪಡೆದು ತಾವೇ ವಾದ ಮಂಡಿಸೋರ ತರ ವಕೀಲರ ಟೀಮ್ನೊಂದಿಗೆ ಹೋಗಿ ಅಲ್ಲಿ ಕುತ್ಕೊಂಡಿದ್ರು. ಮಹಾರಾಷ್ಟ್ರದಲ್ಲಿ ಆಘಾತಕಾರಿ ಘಟನೆಯಾಗಿದೆ. ಅಲ್ಲಿ 2 ಚೈಲ್ಡ್ ಪಾಲಿಸಿ ಇದೆ ಗ್ರಾಮ ಪಂಚಾಯತಿಯಲ್ಲಿ ಸ್ಪರ್ಧೆ ಮಾಡೋಕ್ಕೆ ಅಂಥೇಳಿ. ಅದಕ್ಕಿಂತ ಹೆಚ್ಚಿನ ಮಕ್ಕಳಿದ್ರೆ ಆಗಲ್ಲ ಅಂಥೇಳಿ ತನ್ನ 6 ವರ್ಷದ ಮಗಳನ್ನೇ ತಂದೆಯೇ ಮುಗಿಸಿರೋ ಘಟನೆ. ಪಾಂಡುರಂಗ ಕೊಂಡ ಮಂಗಳೆ ಅಂತ ಈತನ ಹೆಸರು. ಈ ಕ್ರೂರ ಕೃತ್ಯವನ್ನು ಮಾಡಿದಾನೀತ. ಸದ್ಯ ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ. ಅರೆಸ್ಟ್ ಮಾಡಲಾಗಿದೆ. ಇನ್ನು ರಾಜಸ್ಥಾನದ ಪುಷ್ಕರ್ನಲ್ಲಿ ಬ್ರಿಟಿಷ್ ಟೂರಿಸ್ಟ್ಗಳಿಗೆ ದೇಶ ಬಿಟ್ಟು ತೊಲಗಿ ಅಂತ CID ಅಧಿಕಾರಿಗಳು ನೋಟಿಸ್ ಕೊಟ್ಟಿದ್ದಾರೆ. ಈ ಪ್ರವಾಸಿಗರು ಪುಷ್ಕರ್ನ ಸಾರ್ವಜನಿಕ ಸ್ಥಳಗಳಲ್ಲಿ ಫ್ರೀ ಪ್ಯಾಲೆಸ್ತೇನ್ ಮತ್ತು ಬಾಯ್ಕಾಟ್ ಇಸ್ರೇಲ್ ಅನ್ನೋ ಸ್ಟಿಕ್ಕರ್ಗಳನ್ನು ಅಂಟಿಸೋ ಕ್ಯಾಂಪೇನಿಂಗ್ ಕೆಲಸ ನಡೆಸ್ತಾ ಇದ್ರು. ಈ ಪುಷ್ಕರ್ನಲ್ಲಿ ಇಸ್ರೇಲಿ ಟೂರಿಸ್ಟ್ಗಳು ಜಾಸ್ತಿ ಬರೋದ್ರಿಂದ ಅವ್ರನ್ನ ಕೆರಳಿಸೋ ಪ್ರಯತ್ನ ನಡೆಸಿದಂಗೆ ಕಾಣಿಸ್ತಾ ಇತ್ತು ಅಂತ ಹೇಳಿ ಪೊಲೀಸರು ಈಗ ಅವ್ರನ್ನ ವಶಕ್ಕೆ ತಗೊಂಡು ವಿಚಾರಣೆ ನಡೆಸಿ ವೀಸಾ ನಿಯಮ ಕೂಡ ಉಲ್ಲಂಘನೆ ಮಾಡಿದಿರಿ ಅಂತ ಹೇಳಿ ಕೂಡಲೇ ದೇಶ ಬಿಟ್ಟು ತೊಲಗಿ ನೀವು ಇಲ್ಲಿಂದ ಅಂತ ಹೇಳಿ ನೋಟಿಸ್ ಕೊಟ್ಟಿದ್ದಾರೆ ಅವರಿಗೆ. ಇನ್ನು ಭಾರತ ಕಿರ್ಗಿಸ್ತಾನ್ ನಡುವೆ ಜಂಟಿ ಸೇನಾ ಅಭ್ಯಾಸ ಶುರುವಾಗಿದೆ. 13ನೇ ಆವೃತ್ತಿಯ ಎಕ್ಸಸೈಸ್ ಖಂಜರ್ ಅಸ್ಸಾಂನ ಮಿಸಾಮಾರಿ ಅನ್ನೋ ಕಡೆ ನಡೀತಾ ಇದೆ. ಸುಮಾರು 14 ದಿನಗಳ ಕಾಲ ಈ ಸೇನಾಭ್ಯಾಸ 2 ಸೇನೆಗಳ ನಡುವೆ ನಡೆಯುತ್ತೆ. 2 ಸೇನೆಗಳ ನಡುವೆ ದ್ವಿಪಕ್ಷೀಯ ರಕ್ಷಣಾ ಸಹಕಾರವನ್ನು ಹೆಚ್ಚಿಸುತ್ತೆ ಅಂತ ಹೇಳಿದ್ದಾರೆ. ಇನ್ನು ಭಾರತ ಮತ್ತು ಅಫ್ಘಾನಿಸ್ತಾನ ನಡುವೆ ಜಿಂಬಾಬ್ವೆಯ ಹರಾರೆನಲ್ಲಿ ಅಂಡರ್-19 ವರ್ಲ್ಡ್ ಕಪ್ ಸೆಮಿಫೈನಲ್ ನಡೀತಾ ಇದೆ. ಟಾಸ್ ಗೆದ್ದ ಅಫ್ಘಾನ್ ಮೊದಲು ಬ್ಯಾಟಿಂಗ್ ಆಯ್ಕೆ ಮಾಡಿಕೊಳ್ತು. ನಿಗದಿತ 50 ಓವರ್ಗಳಲ್ಲಿ 4 ವಿಕೆಟ್ ನಷ್ಟಕ್ಕೆ 310 ರನ್ ಬಾರಿಸಿದ್ದಾರೆ. ಚೆನ್ನಾಗಿ ಆಡಿದ್ದಾರೆ. ಈ ಗುರಿ ಬೆನ್ನತ್ತಿರೋ ಭಾರತ ತಂಡದ ಸ್ಕೋರ್ ಫುಲ್ ನ್ಯೂಸ್ ರೆಕಾರ್ಡ್ ಆಗೋ ವೇಳೆ ಈ ತರ ಇತ್ತು. ಇನ್ನು ಸ್ನೇಹಿತರೆ, ಬಿಸಿನೆಸ್, ಎಕಾನಮಿ ಮತ್ತು ಸ್ಟಾಕ್ ಮಾರ್ಕೆಟ್ಗೆ ಸಂಬಂಧಪಟ್ಟ ಅಪ್ಡೇಟ್ಸ್. ವಾರದ 3ನೇ ಸೆಷನ್ನಲ್ಲಿ ಭಾರತದ ಷೇರುಪೇಟೆ ಫ್ಲಾಟ್ ಆಗಿ ಎಂಡ್ ಆಗಿದೆ. ದಿನದ ವಹಿವಾಟಿನ ಅಂತ್ಯಕ್ಕೆ ಸೆನ್ಸೆಕ್ಸ್ 78 ಪಾಯಿಂಟ್ಸ್ ಅಥವಾ 0.094% ಅಷ್ಟೇ ಜಂಪ್ ಆಗಿ 83,817ಕ್ಕೆ ತಲುಪಿದೆ. ನಿಫ್ಟಿ 48 ಪಾಯಿಂಟ್ಸ್ ಅಥವಾ 0.19% ರೈಸ್ ಆಗಿ 25,776ಕ್ಕೆ ತಲುಪಿದೆ. ಇತ್ತ BSE ಮಿಡ್ ಕ್ಯಾಪ್ ಇಂಡೆಕ್ಸ್ 0.61% ಜಂಪ್ ಆಗಿದ್ದು, ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ 0.54% ಏರಿಕೆಯಾಗಿದೆ. ಹೂಡಿಕೆದಾರರು ಒಂದೇ ಸೆಷನ್ನಲ್ಲಿ 2 ಲಕ್ಷ ಕೋಟಿ ರೂಪಾಯಿ ಲಾಭ ಮಾಡಿಕೊಂಡಿದ್ದಾರೆ. BSE ಲಿಸ್ಟೆಡ್ ಕಂಪನಿಗಳ ಮಾರ್ಕೆಟ್ ಕ್ಯಾಪ್ 467 ಲಕ್ಷ ಕೋಟಿ ರೂಪಾಯಿನಿಂದ 469 ಲಕ್ಷ ಕೋಟಿ ರೂಪಾಯಿಗೆ ತಲುಪಿದೆ. ಸೆಷನ್ನಲ್ಲಿ ಷೇರುಪೇಟೆ ರೇಂಜ್ ಬೌಂಡ್ ಆಗಿತ್ತು. ನಿರ್ದಿಷ್ಟ ಹಂತದಲ್ಲೇ ಅಡ್ಡಡ್ಡ ಇತ್ತು. ಮಂಗಳವಾರದ ಭಾರಿ ಏರಿಕೆ, ಟ್ರೇಡ್ ಡೀಲ್ ಎಫೆಕ್ಟ್ ಭಾರಿ ಏರಿಕೆಯಾಗಿತ್ತಲ್ಲ, ಸ್ವಲ್ಪ ಕೂಲ್ ಆಫ್ ಆಯಿತು. ಜೊತೆಗೆ ಜಾಗತಿಕ ಮಾರುಕಟ್ಟೆಯಲ್ಲೂ ಕೂಡ ವೀಕ್ ಟ್ರೆಂಡ್ ಇತ್ತು. ಅಮೆರಿಕದಲ್ಲಿ IT ಸೆಲ್ ಆಫ್ ಎಲ್ಲ ಆಗಿತ್ತು. ಭಾರತದಲ್ಲೂ ಕೂಡ IT ಷೇರುಗಳು ಇದರಿಂದ ಸೆಲ್ ಆಫ್ ಆದವು. ಯಾಕೆ ಅಂತ ನಾವು ಈ ವಿಶೇಷ ವರದಿಯಲ್ಲಿ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀವಿ. ಆಂಥ್ರೋಪಿಕ್ನ ಹೊಸ ಟೂಲ್ನಿಂದಾಗಿ IT ಕಂಪನಿಗಳಿಗೆ ಬಿಸ್ನೆಸ್ ಕಮ್ಮಿ ಆಗುತ್ತೆ ಅಂತ ಹೇಳಿ. ಹೀಗಾಗಿ ಮಾರ್ಕೆಟ್ ಮೇಲಕ್ಕೆಲ್ಲ ಹೋಗಲಿಲ್ಲ. ಇನ್ನು ಇನ್ಫೋಸಿಸ್, TCS, HCL, ಟೆಕ್ ಮಹೀಂದ್ರ ಮತ್ತು ಆಕ್ಸಿಸ್ ಬ್ಯಾಂಕ್ ಷೇರುಗಳು ರೆಡ್ನಲ್ಲಿದ್ವು. ಎಟರ್ನಲ್, ಪವರ್ ಗ್ರಿಡ್ ಕಾರ್ಪೊರೇಷನ್, NTPC, ಅದಾನಿ ಪೋರ್ಟ್ಸ್ ಮತ್ತು ಮಾರುತಿ ಸುಜುಕಿ ಷೇರುಗಳು ಗ್ರೀನ್ನಲ್ಲಿದ್ವು. ಇನ್ನು ಡಾಲರ್ ಮುಂದೆ ರೂಪಾಯಿ ಮೌಲ್ಯ 11 ಪೈಸೆ ಇಳಿಕೆಯಾಗಿ 90 ರೂಪಾಯಿ 43 ಪೈಸೆ ಆಗಿದೆ. ಇನ್ನು ನಾನ್ ಬ್ಯಾಂಕಿಂಗ್ ಫಿನಾನ್ಷಿಯಲ್ ಕಂಪನಿ
ಐ ಫಿನಾನ್ಸ್ IPO ಲಾಂಚ್ ಮಾಡೋಕೆ ತಯಾರಿ ನಡೆಸಿದೆ. ಫೆಬ್ರವರಿ 9ಕ್ಕೆ ಓಪನ್ ಆಗುತ್ತೆ. 1010 ಕೋಟಿ ರೂಪಾಯಿನ IPO ಇದು. ಇನ್ನು ದಿನಸಿ ಸಾಮಗ್ರಿ ಮಾರೋ ವಾಲ್ಮಾರ್ಟ್ ಕಂಪನಿ ಹೊಸ ದಾಖಲೆ ಬರೆದಿದೆ. ವಾಲ್ಮಾರ್ಟ್ ಕಂಪನಿಯ ಮಾರುಕಟ್ಟೆ ಮೌಲ್ಯ ಅಮೆರಿಕದಲ್ಲಿ ಬರೋಬ್ಬರಿ $1 ಟ್ರಿಲಿಯನ್ ದಾಟಿದೆ. ಈ ಮೂಲಕ ಈ ಸಾಧನೆ ಮಾಡಿದ ಜಗತ್ತಿನ ಮೊದಲ ರಿಟೇಲ್ ಕಂಪನಿಯ ಹೆಗ್ಗಳಿಕೆಗೆ ಅಮೆರಿಕದ ವಾಲ್ಮಾರ್ಟ್ ಪಾತ್ರವಾಗಿದೆ. ಇನ್ನು ಸರ್ಕಾರಿ ಸ್ವಾಮ್ಯದ BHELಗೆ ಸುಮಾರು 1500 ಕೋಟಿ ರೂಪಾಯಿ ಮೌಲ್ಯದ ದೊಡ್ಡ ಪ್ರಾಜೆಕ್ಟ್ ಸಿಕ್ಕಿದೆ. ಆದಿತ್ಯ ಬಿರ್ಲಾ ಗ್ರೂಪ್ನ ಹಿಂಡಾಲ್ಕೋ ಕಂಪನಿ ಒಡಿಶಾದಲ್ಲಿ ತಮ್ಮ ಅಲ್ಯೂಮಿನಿಯಂ ಫ್ಯಾಕ್ಟರಿಗೆ ಪವರ್ ಪ್ಲಾಂಟ್ ಕಟ್ಟಿಕೊಡೋ ಜವಾಬ್ದಾರಿಯನ್ನ BHELಗೆ ಕೊಟ್ಟಿದೆ. ಇವತ್ತು ಹಲವು ಕಂಪನಿಗಳ Q3 ರಿಸಲ್ಟ್ ಹೊರಬಿದ್ದಿದೆ. ಅದರಲ್ಲಿ ಕೆಲ ಪ್ರಮುಖ ಕಂಪನಿಗಳ ಫಲಿತಾಂಶ ನೋಡೋದಾದ್ರೆ ಟಾಟಾ ಪವರ್ ಲಾಭದಲ್ಲಿ ಭಾರಿ ಬಿದ್ದು ಹೋಗಿದೆ. 25% ಬಿದ್ದು 771 ಕೋಟಿ ರೂಪಾಯಿಗೆ ತಲುಪಿದೆ. ವಿದ್ಯುತ್ ಬೇಡಿಕೆ ಅಷ್ಟಾಗಿರಲಿಲ್ಲ. ಫ್ಲಾಟ್ ಗ್ರೋತ್ ಹಾಗೆ ಹೊಸ ಲೇಬರ್ ನಿಯಮಗಳಿಂದಾಗಿ ಪೆಟ್ಟು ಬಿದ್ದಿದೆ. ಟ್ರೆಂಟ್ ಟಾಟಾ ಗ್ರೂಪ್ ನೆಟ್ ಪ್ರಾಫಿಟ್ 36% ಜಂಪ್ ಆಗಿ 640 ಕ್ರೋರ್ಗೆ ತಲುಪಿದೆ. 3% ಏರಿಕೆ ಲಾಸ್ಟ್ ಇಯರ್ಗೆ ಕಂಪೇರ್ ಮಾಡಿದ್ರೆ. ಹಬ್ಬ ಮತ್ತು ಮದುವೆ ಸೀಸನ್ನಲ್ಲಿ ಜುಡಿಯೋ ಮತ್ತು ವೆಸ್ಟ್ ಸೈಡ್ನಲ್ಲಿ ಚೆನ್ನಾಗಿ ಬಿಸ್ನೆಸ್ ಆಗಿದೆ. ಇನ್ನು ಎಮ್ಕ್ಯೂರ್ ಫಾರ್ಮಾ 48% ಜಂಪ್ ಆಗಿದ್ದು 231 ಕೋಟಿ ರೂಪಾಯಿಗೆ ತಲುಪಿದೆ ಪ್ರಾಫಿಟ್. ಭಾರತ ಮತ್ತು ವಿದೇಶಿ ಮಾರುಕಟ್ಟೆಯಲ್ಲಿ ಡಿಮಾಂಡ್ ಚೆನ್ನಾಗಿ ಬಂತು ಇವರಿಗೆ. ಇನ್ನು NHPC 5% ಲಾಭ ಬಿದ್ದು 219 ಕೋಟಿ ರೂಪಾಯಿ ತಲುಪಿದೆ. ರೆವಿನ್ಯೂ ಕಮ್ಮಿ ಆಗಿದೆ ಅವ್ರದ್ದು. ಬಜಾಜ್ ಫಿನ್ಸರ್ವ್ ಲಾಭ ಫ್ಲಾಟ್ 2229 ಕೋಟಿ ರೂಪಾಯಿ. ಸಾಲದ ರಿಸ್ಕ್ ಕಮ್ಮಿ ಮಾಡೋಕೆ ಮುಂಜಾಗ್ರತಾ ಕ್ರಮವಾಗಿ ಹೆಚ್ಚು ಹಣ ಎತ್ತಿಟ್ಟಿದ್ರಿಂದ ಪ್ರಾವಿಷನ್ ಮಾಡಿದ್ರಿಂದ ಲಾಭ ಉಳಿದಿಲ್ಲ ಜಾಸ್ತಿ. ಇನ್ನು ಅಪೋಲೋ ಟೈರ್ಸ್ ಲಾಭ 40% ಜಂಪ್ ಆಗಿ 471 ಕೋಟಿ ರೂಪಾಯಿಗೆ ಹೋಗಿದೆ. ಇನ್ನು ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದರೆ 24 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 5096 ರೂಪಾಯಿ ಹೆಚ್ಚಾಗಿ 1,56,652 ರೂಪಾಯಿ ಆಗಿದೆ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 4,670 ರೂಪಾಯಿ ಹೆಚ್ಚಾಗಿ 1,43,470 ರೂಪಾಯಿ ಆಗಿದೆ. 1 ಕೆಜಿ ಬೆಳ್ಳಿ ಬೆಲೆಯಲ್ಲಿ 18,497 ರೂಪಾಯಿ ಹೆಚ್ಚಾಗಿ 2,82,462 ರೂಪಾಯಿ ಆಗಿದೆ. ಸ್ವಲ್ಪ ರಿಕವರಿ ಕಾಣಿಸ್ತಾ ಇದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕೊಯ್ದಿಲ್ಲ, ಎಳೆದಿಲ್ಲ, ಕಿರ್ಚಾಡಿಲ್ಲ, ಬರೀ ಸುದ್ದಿಯ ರೀತಿಯಲ್ಲಿ ತಲುಪಿಸುವ ಪ್ರಯತ್ನ ಮಾಡಿದ್ದೇವೆ. ನಿಮಗಿದು ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ನೀವು ಕೂಡ ಮಸ್ತ್ ಮಗ ಪ್ರೀಮಿಯಂ ಮೆಂಬರ್ ಆಗೋದನ್ನ ಕನ್ಸಿಡರ್ ಮಾಡಬಹುದು ಸ್ನೇಹಿತರೆ. ನಂತರ ನೀವು ಎಲ್ಲ ಮೆಂಬರ್ ಓನ್ಲಿ ಕಾಂಟೆಂಟನ್ನು ನೋಡೋಕೆ ಶುರು ಮಾಡಬಹುದು. ಇದರಿಂದ ನಮ್ಮ ತಂಡಕ್ಕೆ ನೀವು ಬೆಂಬಲ ಕೊಟ್ಟಂತನೂ ಆಗುತ್ತೆ. ಆಸಕ್ತರು ಚೆಕ್ ಮಾಡಿ. ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ತೆ.